ಕುಶಾಲನಗರ ತಾಲೂಕಿನ ತೊರನೂರು ಗ್ರಾಮದ ನಿವಾಸಿಯಾದ ರವಿ ಮತ್ತು ಸುಬ್ರತರವರ ಪುತ್ರಿ ಸಾಧನಾ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಕಂಚಿನ ಪದಕ ಗಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು ಒತ್ತಾಯಿಸಿ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಳೆಯ ಸರ್ಕಾರಿ ಶಾಲೆಯನ್ನ ನವೀಕರಿಸುವುದಕ್ಕೆ ಶಾಸಕರಾದ ಮುನಿರತ್ನ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ತೊರನೂರು ಗ್ರಾಮದ ನಿವಾಸಿಯಾದ ರವಿ ಮತ್ತು ಸುಪ್ರೀತರವರ ಪುತ್ರಿ ಸಾಧನಾ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಕಂಚಿನ ಪದಕ ಗಳಿಸಿದ್ದಾರೆ. ಸಾಧನಾ ತೊರೆನೂರು ಏಜ್24ರಲ್ಲಿ ಕುಶಾಲನಗರದ ಏಂಜಲ್ಸ್ ವಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಯಲ್ಲಿ ತಮ್ಮ ಅಭ್ಯಾಸವನ್ನು ಆರಂಭಿಸಿದರು. ಕಡಿಮೆ ಅವಧಿಯಲ್ಲೇ ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಪದಕಗಳನ್ನು ಗೆದ್ದು ಗಮನ ಸೆಳೆದಿದ್ದಾರೆ. ಬ್ಯಾಂಡಿ ನ್ಯಾಷನಲ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಕರ್ನಾಟಕ ಬ್ಯಾಂಡಿ ತಂಡಕ್ಕೆ ಹಲವಾರು ಪದಕಗಳನ್ನು ತಂದುಕೊಟ್ಟಿದ್ದಾರೆ. ಕುಶಾಲನಗರದ ಏಂಜಲ್ಸ್ ವಿಂಗ್ಸ್ ಸ್ಕೇಟಿಂಗ್ ಅಕಾಡೆಮಿಯ ಸ್ಕೇಟರ್ ಸಾಧನಾ ತೊರೆನೂರು 2026 ಮೇ 26 ಮತ್ತು 27ರಂದು ಡೆಹ್ರಾಡೂನ್ನ ಹಿಮಾದ್ರಿ ಐಸ್ ರಿಂಕ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಶಾರ್ಟ್ ಟ್ರ್ಯಾಕ್ ಮತ್ತು ಲಾಂಗ್ ಟ್ರ್ಯಾಕ್ ಸ್ಪರ್ಧೆಗಳಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅಲ್ಲದೆ 26 ಜೂನ್ ತಿಂಗಳಲ್ಲಿ ನಡೆಯಲಿರುವ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೂ ಆಯ್ಕೆಯಾಗಿದ್ದಾರೆ. ಸಾಧನಾ ತೊರೆನೂರು ಕುಶಾಲನಗರದ ಯುನಿಕ್ ಅಕಾಡೆಮಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಕರ್ನಾಟಕ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ಆಯೋಜಿಸಿದ 1ನೇ ಕರ್ನಾಟಕ ರಾಜ್ಯ ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಳು. 2026 ಮೇ 26 ಮತ್ತು 27ರಂದು ಡೆಹ್ರಾಡೂನ್ನ ಹಿಮಾದ್ರಿ ಐಸ್ ರಿಂಕ್ನಲ್ಲಿ ಈ ಸ್ಪರ್ಧೆ ನಡೆಯಿತು. 2025ರಿಂದ ಮೈಸೂರು ನಗರದ ಸಿಟಿರನ್ ರೋಲರ್ ಸ್ಕೇಟಿಂಗ್ ಅಕಾಡೆಮಿಯಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತ ಕೋಚ್ ಡಾಕ್ಟರ್ ವರ್ಷ ಎಸ್ ಪುರಾಣಿಕ್ ರವರ ಬಳಿ ಸಾಧನಾ ತರಬೇತಿ ಪಡೆಯುತ್ತಿದ್ದಾಳೆ. ಸಾಧನಾ ಶ್ರೀ ಟಿ.ವಿ. ರವಿ ಮತ್ತು ಶ್ರೀಮತಿ ಸುಪ್ರೀತಾ ಎ.ಎಸ್. ರವರ ಪುತ್ರಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು ಒತ್ತಾಯಿಸಿ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು ಒತ್ತಾಯಿಸಿ ವಕೀಲರ ಸಂಘದ ಜೊತೆ ವಿವಿಧ ಸಂಘಟನೆಗಳು ಜೊತೆಗೂಡಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಎಚ್.ಎಲ್. ಬಸವರಾಜಪ್ಪರವರು ಭಾಗವಹಿಸಿ ಮಾತನಾಡಿದರು. ಇವತ್ತು ಹೈಕೋರ್ಟ್ನ ಸಂಚಾರಿ ಪೀಠ ಸ್ಥಾಪನೆಗೆ ಶಾಂತಿಯುತವಾಗಿ ಬೃಹತ್ ಮೆರವಣಿಗೆ ಚಳುವಳಿಯನ್ನು ಮಾಡಿದ್ದೇವೆ. ಈ ಚಳುವಳಿಗೆ ಸ್ವಾಮೀಜಿಯವರು, ಪ್ರತಿಯೊಂದು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷದವರು ಬೆಂಬಲವನ್ನ ಸೂಚಿಸಿ ಭಾಗವಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಚಳುವಳಿಗಳ ಉಗಮ ಸ್ಥಳ. ಸಮಾಜವಾದಿ, ರೈತ, ದಲಿತ, ಕಾರ್ಮಿಕ, ಕನ್ನಡ ಪರ ಚಳುವಳಿಗಳು ಪ್ರಾರಂಭವಾಗಿದ್ದು ಇಲ್ಲೇ ಹೈಕೋರ್ಟ್ ಪೀಠಕ್ಕಾಗಿ ಇವತ್ತು ನಿರಂತರ ಚಳುವಳಿ ನಡೆಯುತ್ತಿದೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು ನಮ್ಮ ವಿರೋಧವಿಲ್ಲ. ಆದರೆ ಶಿವಮೊಗ್ಗ ಜಿಲ್ಲೆಯನ್ನ ಮಂಗಳೂರಿನ ಹೈಕೋರ್ಟ್ ಸಂಚಾರಿ ಪೀಠಕ್ಕೆ ಸೇರಿಸಬೇಡಿ. ಇಲ್ಲಿನ ಜನರ ಅನುಕೂಲತೆಯನ್ನು ಪರಿಗಣಿಸಿ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಬೇಕು. ಇನ್ನು ಮುಂದಿನ ಯಾವುದೇ ಹಂತದ ಚಳುವಳಿಗೆ ನಮ್ಮ ರೈತ ಸಂಘದ ಸಂಪೂರ್ಣ ಬೆಂಬಲವಿದೆ ಎಂದರು. ಇವತ್ತು ಏನು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದನ್ನ ನಾವೆಲ್ಲ ನೋಡಿದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನೆಲ್ಲ ಸಂಘಟನೆಗಳು ಇವತ್ತು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಆದ್ರಿಂದ ಇದೇ ಒಗ್ಗಟ್ಟನ್ನ ನಾವು ಕಾಯ್ಕೊಂಡ್ರೆ ಸಾಕು. ಶಿವಮೊಗ್ಗ ಜಿಲ್ಲೆ ಚಳವಳಿಗಳ ಉಗಮ ಶಿವಮೊಗ್ಗ ಜಿಲ್ಲೆಯಿಂದ ಸಮಾಜವಾದಿ ಚಳವಳಿ, ರೈತ ಚಳವಳಿ, ಕನ್ನಡ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ, ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಚಳವಳಿಯನ್ನು ಮಾಡಿದಂತ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಆದ್ರಿಂದ ಇವತ್ತು ನಾವು ಏನು ಹೈಕೋರ್ಟ್ ಪೀಠವನ್ನ ಶಾಂತಿಯುತವಾಗಿ ಚಳವಳಿಯನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ಇದನ್ನ ಮನಗಾಣಬೇಕು. ಮಂಗಳೂರಿಗೆ ಕೊಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಶಿವಮೊಗ್ಗ ಆಗಲೇಬೇಕು. ನಮ್ಮನ್ನಂತೂ ಯಾವ ಕಾರಣಕ್ಕೂ ಮಂಗಳೂರಿಗೆ ಸೇರಿಸಲೇಬಾರದು ಅಂತ ಒಕ್ಕೊರಲಿನ
ಕೂಗು ಇವತ್ತಿಂದ ಆಗಬೇಕು. ನಮ್ದು ಯಾವತ್ತೂ ಕೂಡ ನಾವು ಸೇರೋದು ಇಲ್ಲ ಅಂತಕ್ಕಂಥದನ್ನ ಹೇಳ್ತಾ, ಇವು ನಮ್ಮ ಶಿವಮೊಗ್ಗದಲ್ಲೇ ಸಂಚಾರಿ ಪೀಠ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕರ್ನಾಟಕ ರಾಜ್ಯ ಸಂಘ ಸಂಪೂರ್ಣ ಮುಂದಿನ ಹೋರಾಟದಲ್ಲಿ ಯಾವುದೇ ಹಂತವಾದಂತಹ ಹೋರಾಟದಲ್ಲೂ ಕೂಡ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಮಲೆನಾಡಿಗೆ ಕೇಂದ್ರವಾಗಿರ್ತಕ್ಕಂಥ ಶಿವಮೊಗ್ಗ ನಗರಕ್ಕೆ ಕರ್ನಾಟಕದ ಮಧ್ಯ ಪ್ರದೇಶವಾಗಿರುವಂತಹ ಈ ಮಲೆನಾಡಿನ ಸಾಂಸ್ಕೃತಿಕ ನಗರಿ ಮತ್ತು ಐತಿಹಾಸಿಕ ಪರಂಪರೆಯ ಹಿನ್ನೆಲೆ ಉಳ್ಳಂತಹ ಶಿವಮೊಗ್ಗ ನಗರಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಪೂರ್ಣ ಸೌಲಭ್ಯಗಳನ್ನು ಒದಗಿಸಿಕೊಳ್ಬೇಕಾದ್ದು ಎಲ್ಲರ ಕರ್ತವ್ಯ. ಅದು ಇದರಲ್ಲಿ ನಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಟ ಮಾಡಬೇಕಾದಂತಹ ಸಂದರ್ಭದ ಅವಶ್ಯಕತೆ ಬರಬಾರದು. ಆ ದೃಷ್ಟಿಯಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಬಂಧಪಟ್ಟವರೆಲ್ಲರೂ ಕೂಡ ಯೋಚಿಸಬೇಕು. ಆ ಒಂದು ಕಾರಣದಿಂದ ಇವತ್ತು ಪ್ರಸ್ತುತ ಇಲ್ಲಿ ಆಯೋಜನೆ ಆಗಲಿಕ್ಕೆ ಕಾರಣವಾಗಿರುವಂತದ್ದು ಹೈಕೋರ್ಟ್ನ ಸಂಚಾರಿ ಪೀಠದ ಸ್ಥಾಪನೆಯ ವಿಚಾರದಲ್ಲಿ ಇಲ್ಲಿಯ ವಕೀಲರ ಸಂಘದ ಎಲ್ಲರೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಮಲೆನಾಡಿಗರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯವಾಗಿರುವಂತಹ ಈ ನ್ಯಾಯದಾನಕ್ಕೆ ಪೂರಕವಾಗುವಂತಹ ವ್ಯವಸ್ಥೆಯೇ ಸಂಚಾರಿ ಹೈಕೋರ್ಟ್ ಪೀಠ. ಈ ಹೈಕೋರ್ಟ್ ಪೀಠಕ್ಕಾಗಿ ಅಂದ್ರೆ ನ್ಯಾಯಕ್ಕಾಗಿ ನಾವು ಯಾವುದೋ ದೂರದ ನಾಡಿಗೆ ಅಲೆಯಾಡುವುದಕ್ಕೆ ಅವಕಾಶವನ್ನು ನೀಡದಲೆ ನಮ್ಮ ಆರ್ಥಿಕ ಸಂಕಷ್ಟಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಇದನ್ನು ಗಮನಿಸದೆ ಯಾವುದೋ ಒಂದು ಕ್ಷೇತ್ರಕ್ಕೆ ಮೂಲೆಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ಪ್ರತಿಭಟಿಸಲಿಕ್ಕಾಗಿ ನಮ್ಮ ಈ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸಪ್ಪನವರವರ ನೇತೃತ್ವದಲ್ಲಿ ಈ ಒಂದು ಆಯೋಜನೆ ಆಗಿರುವಂತಹ ಈ ವ್ಯವಸ್ಥೆಗೆ, ಈ ಹೋರಾಟಕ್ಕೆ ಎಲ್ಲರೂ ಕೂಡ ಎಲ್ಲ ಕ್ಷೇತ್ರದ ಎಲ್ಲರೂ ಕೂಡ ಮುಕ್ತವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇದನ್ನ ಗಮನಿಸಿಯೇ ಇವತ್ತು ಸಂಬಂಧಪಟ್ಟ ಸರ್ಕಾರ ಆಗಲಿ ಇಲಾಖೆಯವರಾಗಲಿ ಗಮನಿಸಬೇಕು. ಜನರಿಗೆ ಇದರ ಅಗತ್ಯ ಎಷ್ಟಿದೆ ಮತ್ತೆ ಇದರ ಗಮನ ಎಷ್ಟು ಸೆಳೆದಿದೆ ಈ ವಿಷಯ ಅನ್ನೋದನ್ನು ಕೂಡ ಗಮನಿಸಬೇಕು. ಆ ದೃಷ್ಟಿಯಿಂದ ಜನರ ಅಗತ್ಯಕ್ಕೆ ಪೂರಕವಾಗುವಂತಹ ಹಿನ್ನೆಲೆಯಲ್ಲಿ ಸ್ಪಂದಿಸಬೇಕೆ ಹೊರತು ಜನರ ಅಗತ್ಯವನ್ನ ನಿರ್ಲಕ್ಷಿಸಿ ಯಾವುದೋ ಒಂದು ಪರಿಸ್ಥಿತಿಗೆ ಒತ್ತಡಕ್ಕೋ ಇನ್ಯಾವುದಕ್ಕೋ ಕಾರಣದಿಂದ ಈ ನ್ಯಾಯದಾನವನ್ನ ದೊರಕಿಸಿಕೊಳ್ಳುವಲ್ಲಿ ಬಹುಶಃ ನಮಗೆ ತೊಂದರೆ ಆಗ್ತಾ ಇರುವಂತದ್ದು. ಈಗಾಗಲೇ ಮಲೆನಾಡು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಿದೆ. ಶರಾವತಿ ಮುಳುಗಡೆ ಇರಬಹುದು, ಬೇರೆ ಬೇರೆ ಸಂದರ್ಭಗಳಿರಬಹುದು, ತ್ಯಾಗವನ್ನೂ ಮಾಡಿದೆ, ಬಲಿದಾನವನ್ನೂ ಮಾಡಿದೆ. ಸ್ವಾತಂತ್ರ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮತ್ತೆ ಮಲೆನಾಡು ಇಂಥ ಆಘಾತಗಳನ್ನ ಎದುರಿಸಲಿಕ್ಕೆ ಅವಕಾಶ ಮಾಡಿ ಕೊಡಬಾರದು ಅನ್ನುವಂಥದ್ದು. ನ್ಯೂಸ್ ಸಂಗಮಕ್ಕಾಗಿ ರವಿಸಾಗರ್, ಶಿವಮೊಗ್ಗ. ಕಾರ್ಕಳದಲ್ಲಿ ಕಾರು ರಿಕ್ಷಾ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಮುನ್ಕೂರು ಜಾರಿಕಟ್ಟೆ ಬಳಿ ಕಾರು ರಿಕ್ಷಾ ಮುಖಾಮುಖಿ ಡಿಕ್ಕಿ, ಪ್ರಯಾಣಿಕರ ಸಾವು. ಕಾರು ಹಾಗೂ ರಿಕ್ಷಾ ಮುಖಾಮುಖಿ ಡಿಕ್ಕಿಯಾಗಿ ರಿಕ್ಷಾ ಪ್ರಯಾಣಿಕರ ಸಾವನ್ನಪ್ಪಿದ ಘಟನೆ ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ಜಾರಿಗೆಕಟ್ಟೆ ಸಚ್ಚರಿಪೇಟೆಯ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ರಿಕ್ಷಾ ಪ್ರಯಾಣಿಕ ಮೂಡ್ಬಿದ್ರೆಯ ಶ್ರೀಕಾಂತ್ ಸಾವನ್ನಪ್ಪಿದ ದುರ್ದೈವಿ. ಮೂಡ್ಬಿದ್ರೆಯಿಂದ ಬೆಳ್ಮಣ್ ಕಡೆ ಸಾಗುತ್ತಿದ್ದ KA 19 AE 5906 ನಂಬರಿನ ರಿಕ್ಷಾ ಅತಿ ವೇಗದಿಂದ ಬಂದು ಮಂಚಕಲ್ನಿಂದ ಸಚ್ಚೇರಿಪೇಟೆ ಕಡೆಗೆ ಸಾಗುತ್ತಿದ್ದ KA 20 MF 7385 ಕಾರಿಗೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದ್ದು, ರಿಕ್ಷಾ ಚಾಲಕ ಗಂಭೀರ ಗಾಯಗೊಂಡು ಕಿನ್ನಿಗೋಡಿ ಕುಂಸಟ್ವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರು ಚಾಲಕ ಅನಂತ ಭಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಿಕ್ಷಾ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಈ ಬಗ್ಗೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಳೆಯ ಸರ್ಕಾರಿ ಶಾಲೆಯನ್ನು ನವೀಕರಿಸುವುದಕ್ಕೆ ಶಾಸಕರಾದ ಮುನಿರತ್ನ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಶಿಕ್ಷಣವೇ ಸಮಾಜವನ್ನು ಬದಲಾಯಿಸುವ ಶಕ್ತಿಯಾಗಿದೆ ಎಂಬ ನಂಬಿಕೆಯಿಂದ JP ಪಾರ್ಕ್ ವಾರ್ಡ್ನಲ್ಲಿರುವ HMT ಲೇಔಟ್ನ ಹಳೆಯ ಸರ್ಕಾರಿ ಶಾಲೆಯನ್ನು ಸಂಪೂರ್ಣವಾಗಿ ನವೀಕರಿಸಿ ಖಾಸಗಿ ಶಾಲೆಗಳ ಮಾದರಿಯ ಸೌಲಭ್ಯಗಳೊಂದಿಗೆ ಇಂದು ಜನತೆಗೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮುನಿರತ್ನ ಅವರು ಸಮರ್ಪಿಸಿದರು. ವರ್ಷಗಳ ಕಾಲ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಈ ಶಾಲೆಗೆ ಹೊಸ ರೂಪ ನೀಡುವ ಮೂಲಕ ನಮ್ಮ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ವಾತಾವರಣದಲ್ಲಿ ಕಲಿಯುವ ಅವಕಾಶ ಸಿಗಬೇಕು ಎಂಬುದು ಶಾಸಕರ ಆಶಯವಾಗಿದೆ. ಸರ್ಕಾರಿ
ಶಾಲೆಯಲ್ಲಿ ಓದುತ್ತಿರುವ ಪ್ರತಿಯೊಬ್ಬ ಮಗುವು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಷ್ಟೇ ಆತ್ಮವಿಶ್ವಾಸದಿಂದ ಉತ್ತಮ ಸೌಲಭ್ಯಗಳೊಂದಿಗೆ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಈ ನೂತನ ಶಾಲಾ ಕಟ್ಟಡವು ಒಂದು ಮಹತ್ವದ ಹೆಜ್ಜೆಯಾಗಿದೆ. ನಮ್ಮ ಮಕ್ಕಳ ಶಿಕ್ಷಣ ನಮ್ಮ ಕ್ಷೇತ್ರದ ಭವಿಷ್ಯ. ಮಕ್ಕಳ ಕನಸುಗಳಿಗೆ ಸದಾ ಶಾಸಕರ ಬೆಂಬಲ ಮತ್ತು ಆಶೀರ್ವಾದ ಇರುತ್ತದೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಲೆ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ದಶಕಗಳಿಂದಲೂ ವಾಸ ಮಾಡುತ್ತಿದ್ದರು. ಸರಿ ಯಾವ ಸೂರು ಇಲ್ಲದೆ ವಾಸ ಮಾಡುತ್ತಿದ್ದೇವೆ ಎಂದು ಶಾಸಕರ ಮುಂದೆ ಕಣ್ಣೀರಿಟ್ಟರು ನಿವಾಸಿಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಳ್ಳಿ ವ್ಯಾಪ್ತಿಯ ಚಿಕ್ಕಜೋಗಿಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ದಶಕಗಳಿಂದಲೂ ಬಿಡಾರ ಜೋಪಡಿಯಲ್ಲಿಯೇ ವಾಸವಿರುವ ನಿರಾಶ್ರಿತರು ಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರಲ್ಲಿ ಸೂರು ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಹಗಲು ವೇಷಗಾರರು ಹಾಗೂ ಬುಡ ಜಂಗಮ ಸಮುದಾಯದವರಾದ ತಾವು ನಿತ್ಯ ಜೀವನೋಪಾಯಕ್ಕೆ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಿಕೊಂಡು ಕುಲಕಸಬನ್ನೇ ನಂಬಿ ಜೀವನ ನಿರ್ವಹಿಸುತ್ತಿದ್ದರು. 10 ವರ್ಷಗಳಿಂದಲೂ ತಮಗೆ ವಾಸಕ್ಕೆ ಸ್ವಂತ ಜಾಗವಿಲ್ಲ, ಸೂರಿಲ್ಲ, ನಮಗೆ ಸೂರು ಕಲ್ಪಿಸಿ ಎಂದು ಮುಖಂಡರು ಸಮುದಾಯದವರು ಶಾಸಕರಲ್ಲಿ ಕೋರಿದ್ದಾರೆ. ಶೀಘ್ರವೇ ಸರ್ಕಾರದಿಂದ ಸೂರು ಕಲ್ಪಿಸಬೇಕೆಂದು ನಿರಾಶ್ರಿತರು ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಶಾಸಕರು ಚಿಕ್ಕಜೋಗಿಹಳ್ಳಿ ತಾಂಡಕ್ಕೆ ಭೇಟಿ ನೀಡಿದಾಗ ತಾಂಡದ ಕೆಲ ನಿರಾಶ್ರಿತರ ಮಹಿಳೆಯರು ತಮಗೆ ವಸತಿ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜನನಾಯಕ ಕುತ್ತೇಹಟ್ಟಿ ಓಬಣ್ಣ ಸೇರಿದಂತೆ ಹಲವು ಪ್ರಮುಖರು, ಹಲವು ಮುಖಂಡರು, ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. 50 ವರ್ಷ ಆಯ್ತೇನೋ ನೀವು ಹೇಳ್ತಾ ಇದ್ರಿ, ನೀವು ಅರ್ಜಿನ ಕೊಟ್ಟಿದ್ರ? ಅರ್ಜಿ ಕೊಟ್ಟಿವಿ, ಮತ್ತೆ ಪಂಚಾಯತಿಗೆ ಹೋದ್ರೆ ಅವರು ಮೆಂಬರ್ ಬರ್ತಾರೆ. ಅರ್ಜಿ ಕೊಟ್ರೆ ಏನಂತಾರಮ್ಮ ಅವರು? ಅರ್ಜಿ ಕೊಟ್ರೆ ಏನಂತಾರಮ್ಮ? ಅರ್ಜಿ ಕೊಟ್ರೆ ಏನಂತಾರಮ್ಮ? ಆಯ್ತು ಮಾಡಿಸ್ತೀವಿ, ಹಿಂಗೋ ಗುಂಡಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೇನೋ ಮಾಡಿಸ್ತಾರೆ ಇಲ್ಲ. ಇವಾಗ 4ನೇ 5ನೇ ಮೆಂಬರ್ ಇಲ್ಲಿ ಇದು ಮಾಡಿ ಸರ್. ಮತ್ತೆ ಬೇರೆ ಕಡೆ ಎಲ್ಲ 3 ಸಲ ರೋಡ್ ಮಾಡಿದ್ದಾರೆ, ಇಲ್ಲಿ ಒಂದು ಸಲಿನೂ ರೋಡ್ ಮಾಡಿಲ್ಲ. ಬಂದು ಸರಿ ರೋಡ್ ಮಾಡಲ್ಲ. ಅವ್ರು ಬೈತಾರೆ, ಇವ್ರು ಬೈತಾರೆ. ಚರಂಡಿ ಬೇಕು, ಮತ್ತೆ ರಸ್ತೆ ರಸ್ತೆ ಏನ್ ಬೇಡ ಸರ್, ಚರಂಡಿ ಒಂದು ಇದ್ರೆ ಸಾಕು ನಮಗೆ. ಚರಂಡಿ ಇಂಪಾರ್ಟೆಂಟ್. ಏನಾಗೈತೆ ಸಮಸ್ಯೆ? ಏನಾಗೈತೆ ಮನೆ? ಏನಾಗೈತೆ? ಬಿದ್ದತ್ತಾ? ಎಲ್ಲ ಬಿದ್ದು ಬಿಟ್ಟತೆ. ಹೌದಾ? ಕಾರ್ಡ್ ಇಲ್ಲ. ಅಕ್ಕಿ ಕಾರ್ಡ್ ಅರ್ಜಿ ಕೊಡಕಮ್ಮ? ಎಲ್ಲ ಕೊಟ್ಟಿದ್ದೀವಿ ಸರ್. ಏನಂತಾರೆ? ಅವರು MLA ಬರ್ದು ಕೊಡ್ತಾರೆ. ಜಾಗ ಇಲ್ಲ, ಹಂಗಾಗಿ ಏನಾಗ್ತಾ ಇದೆ ಸಮಸ್ಯೆ? ಸಮಸ್ಯೆ ಅಂದ್ರೆ ಮೋರಿ ನೀರು ಹೋಗಕ್ ಜಾಗ ಇಲ್ಲ. ನಮಗೆ ಅದನ್ನ ಮಾಡ್ಕೊಡ್ಬೇಕು, ಅದು ವ್ಯವಸ್ಥೆ ಮಾಡ್ಬೇಕು. ಎಷ್ಟು ವರ್ಷದಿಂದ ಸಮಸ್ಯೆ? ಬಹಳ ವರ್ಷದಿಂದ ಇದೆ ಸಮಸ್ಯೆ ಸರ್. ಇದಕ್ಕೂ ರೋಡ್ ಯಾರು ಹಾಕಲ್ಲ. ಸ್ವಲ್ಪ ಅರ್ಜೆಂಟ್ ಆಗಲ್ಲ, ವೈಯಕ್ತಿಕವಾಗಿ ಮಾಡಿಸ್ಬೇಕು. ಗೌರ್ಮೆಂಟ್ ಅನುದಾನ ಕೊಡೋಕ್ಕಾಗಲ್ಲ. ಎಷ್ಟು ಬೇರೆ ಬೇರೆ ಬೇಸಿಕ್ ಇದಾವೆ ಮೂಲಭೂತ ಸೌಕರ್ಯಗಳು. ನೀವು ಬರಪ್ಪ ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತನ್ನು ರುಚಿಪೇಂದ್ರ ಕೂಡ್ಲಿಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ತೊರನೂರು ಗ್ರಾಮದ ನಿವಾಸಿಯಾದ ರವಿ ಮತ್ತು ಸುಬ್ಬಿಕರವರ ಪುತ್ರಿ ಸಾಧನಾ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಕಂಚಿನ ಪದಕ ಗಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಲು ಒತ್ತಾಯಿಸಿ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಹಳೆಯ ಸರ್ಕಾರಿ ಶಾಲೆಯನ್ನ ನವೀಕರಿಸುವುದಕ್ಕೆ ಶಾಸಕರಾದ ಮುನಿರತ್ನ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಲ್ಗುಟ್ಟ.